ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಮೆಟೀರಿಯಲ್ಸ್ನ ಯಾವ ರೀತಿ ತೊಗೊಂಡು ಬರಬೇಕು, ಯಾವ ರೀತಿ ತೊಗೊಂಡು ಬಂದರೆ ನಮಗೆ ಜಾಸ್ತಿ ಲಾಭ ಇರುತ್ತೆ. ಈಗ ನಾವು ಒಂದು ಬ್ಲೌಸಿಗೆ ಒಂದು 200 ರೂಪಾಯಿಗೆ ಹೊಲಿತೀವಿ ಅಂದರೆ ಅದಕ್ಕೆ ನಾವು ಹಾಕಿರುವಂಥ ಲೈನಿಂಗ್ ಆಯಿತು ಅಥವಾ ಲೇಸು ಏನಾದರೂ ಹಾಕಿದ್ರೂ ಕೂಡ ಯಾವ ರೀತಿಯಾಗೆಲ್ಲ ನಾವು ಮೆಟೀರಿಯಲ್ಸ್ನ ತೊಗೊಂಡು ಬರ್ಬೋದು, ಯಾವ ರೀತಿಯಾಗಿ ನಾವು ಅದರಲ್ಲಿ ಕೂಡ ಸೇವಿಂಗ್ಸ್ನ ಯಾವ ರೀತಿ ಕಡಿಮೆಗೆ ತೊಗೊಂಡು ಬರೋದು ಹೇಗೆ ಅನ್ನೋದನ್ನೆಲ್ಲ ನಾನು ಯಾವ ರೀತಿ ಫಾಲೋ ಮಾಡ್ತೀನಿ. ಹಾಗೆಯೇ ಈ ತಿಂಗಳು ಪೇಮೆಂಟ್ ಎಷ್ಟಾಗಿದೆ, ಹಾಗೇನದು ತುಂಬ ಜನ ಕೇಳ್ತಾಯಿದ್ರು ಯೂಟ್ಯೂಬಲ್ಲಿ ಎಷ್ಟು ಪೇಮೆಂಟ್ ಬರುತ್ತೆ ನಿಮಗೆ ಅಂತ. ಹಾಗಾಗಿ ಅದ್ರ ಬಗ್ಗೆ ಎಲ್ಲ ನಾನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಎಲ್ಲ ಸ್ಕಿಪ್ ಮಾಡ್ತೀರಾ ನೋಡಿ ಫ್ರೆಂಡ್ಸ್. ಖಂಡಿತ ನಿಮಗೆ ಇದರಲ್ಲಿ ನಾನು ಹೇಳಿರೋವಂಥದ್ದೆಲ್ಲ ಇಷ್ಟ ಆಯಿತು ಅಂದರೆ ಖಂಡಿತ ವಿಡಿಯೋಗೆ ಲೈಕ್ ಕೊಡಿ. ನೋಡಿ, ಫಸ್ಟಿಗೆ ನಾನು ಏನು ಮಾಡ್ತೀನಿ, ಆಲ್ಮೋಸ್ಟ್ ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಆಲ್ರೆಡಿ. ತುಂಬ ನನ್ನ ಫಾಲೋವರ್ಸ್ ಆಗಿದ್ದರೆ ಖಂಡಿತ ನಿಮಗೆ ಗೊತ್ತಿರುತ್ತೆ. ಏನಪ್ಪ ಅಂದರೆ, ನಾನು ಒಂದು ತಿಂಗಳವರೆಗೂ ತೆಗಿಯೋದೇ ಇಲ್ಲ. ಎಷ್ಟೇ ಅರ್ಜೆಂಟ್ ಇದ್ದರೂ ಕೂಡ ನಾನು ಬೇಕಿದ್ದರೆ ಬೇರೆಯವ್ರ ಹತ್ರ ಸಾಲ ತೊಗೊತೀನಿ ಹೊರತು, ಬೇರೆಯವ್ರಂದರೆ ನಮ್ಮ ಮನೆಯವ್ರ ಹತ್ರ ಸಾಲ ತೊಗೊಳ್ತೀನಿ ಹೊರತು ಈ ಡಬ್ಬಿಯಲ್ಲಿ ಹಾಕಿರೋದು ಮಾತ್ರ ಯಾವ ಕಾರಣಕ್ಕೂ ತೆಗಿಯೋದಿಲ್ಲ. ಆ ಥರ ತೆಗಿದಿರ ನಾವು ಒಂದು ಡಬ್ಬಿಯಲ್ಲಿ ಒಂದು ತಿಂಗಳೆಲ್ಲ ನಾವು ಸಂಪಾದನೆ ಮಾಡಿರೋದನ್ನು ಒಂದು ಡಬ್ಬಿಯಲ್ಲಿ ಇಟ್ಟಾಗ ನಮಗೆ 1ನೇ ತಾರೀಕಿಗೆ ಅದನ್ನು ದುಡ್ಡು ನೋಡಬೇಕಾದ್ರೆ, ಅದನ್ನ ಎಣಿಸ್ಬೇಕಾಗಿದ್ದರೆ ಎಷ್ಟು ಬಂದಿದೆ, ಈ ತಿಂಗಳು ಎಷ್ಟಾಗಿರ್ಬೋದು ಅಂತ ಎಲ್ಲ ನೋಡುವಾಗ ಎಷ್ಟು ಖುಷಿ ಇರುತ್ತೆ. ಖಂಡಿತ ನನ್ನ ಫಾಲೋವರ್ಸ್ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿರ್ತೀರ. ಯಾರಾದರೂ ಆ ರೀತಿ ಮಾಡಿದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಹೇಳ್ತೀನಲ್ಲ, ಒಂದು ತಿಂಗಳವರೆಗೂ ನೀವು ಆ ಡಬ್ಬಿಯಲ್ಲಿ ಹಾಕಿಟ್ಟಾಗ ಏನಾಗುತ್ತೆ, ನಮಗೆ ಒಂದು ತಿಂಗಳವರೆಗೂ ನಾವು ಮಾಡಿರೋ ಅಂಥ ದುಡ್ಡನ್ನೆಲ್ಲ ನಾವು ಒಂದು ಇದರಲ್ಲಿ ಇಡೋದ್ರಿಂದ ಅದು ಒಂದು ತಿಂಗಳಿಗೆ ನಮಗೆ ಈ ತಿಂಗಳು ಇಷ್ಟ ಆಗಿದೆ ಅನ್ನೋದು ನಮಗೆ ಪ್ರತಿ ತಿಂಗಳು ಲೆಕ್ಕ ಸಿಕ್ಬಿಡುತ್ತೆ. ವರ್ಷಕ್ಕೆ ಎಷ್ಟು ದುಡ್ದಿದ್ದೀನಿ ಅನ್ನೋದು ಕೂಡ ನಾನು ಖಂಡಿತವಾಗ್ಲೂ ಲೆಕ್ಕ ಹೇಳ್ಬೋದು. ಹಾಗಾಗಿ ಒಂದು ಡೈರಿಯಲ್ಲಿ ನೀವು ಡೇಟು ಎಲ್ಲ ಬರೆದಿಟ್ಟು ಆ ತಿಂಗಳಿಗೆ ಎಷ್ಟಾಗಿದೆ, ಆ ತಿಂಗಳಲ್ಲಿ ನೀವು ಎಷ್ಟು ಮೆಟೀರಿಯಲ್ಸ್ ತಂದಿದ್ರಿ ಎಲ್ಲದನ್ನು ನೀವು ಬರೆದಿಟ್ಟಾಗ ನಿಮ್ಗೆ ಇದರಿಂದ ಎಷ್ಟು ಜಾಸ್ತಿ ಲಾಭ ಸಿಗ್ತಾ ಇದೆ ಅನ್ನೋದು ಕಂಡುಹಿಡಿಬೋದು. ಈಗ ನೋಡಿ, ಮೆಟೀರಿಯಲ್ಸ್ದು ಹೇಳಬೇಕು ಅಂತಂದರೆ, ಈಗ ನನಗೆ 1ನೇ ತಾರೀಕು ಇವತ್ತು ಪೇಮೆಂಟ್ ಆಗಿದೆ ಅಂದರೆ, ನಾನು ಇವತ್ತು ಈ ಡಬ್ಬಿ ಓಪನ್ ಮಾಡಿದ್ದೀನಿ ಅಂತ ಅಂದರೆ ಅದರಲ್ಲಿ ಎಷ್ಟು ಮೆಟೀರಿಯಲ್ಸ್ ತರ್ತೀನಿ ಅಂದರೆ, ಒಂದೇ ಸಲ ನನಗೆ ಆಲ್ಮೋಸ್ಟ್ ಈಗ ನಮಗೆ ಒಂದು ತಿಂಗಳವರೆಗೂ ನೀವು ಇನ್ನೊಂದು ತೊಗೋಬೇಕಾದ್ರೆ ಸೀಸನ್ ಕೂಡ ನೋಡಬೇಕಾಗತ್ತೆ. ಮದುವೆ ಸೀಸನ್ ಇದ್ದರೆ ಅಥವಾ ತುಂಬಾ ಗೃಹ ಪ್ರವೇಶ ಅದು ಇದು ಫಂಕ್ಷನ್ಗಳು ಜಾಸ್ತಿ ಇದ್ದಾಗ ನಿಮಗೆ ಜಾಸ್ತಿ ಮೆಟೀರಿಯಲ್ಸ್ ಬೇಕಾಗುತ್ತೆ. ಇಲ್ಲ ಅಂದಾಗ ನೀವು ಕಡಿಮೆ ತೊಗೋಬೋದು. ಈಗ ನಾನು ಏನು ಮಾಡ್ತೀನಿ ಅಂತಂದರೆ, ಇವತ್ತು ನನಗೆ 1ನೇ ತಾರೀಕು ಪೇಮೆಂಟ್ ಆಗಿದೆ ಅಲ್ಲ, ಇವತ್ತಿಂದ ಏನು ಬಂದಿರುತ್ತೆ ಈ ದುಡ್ಡಲ್ಲಿ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಫ್ರೀ ಇರೋ ಟೈಮಲ್ಲಿ ನೆಕ್ಸ್ಟ್ ಡೇ ಸಂಡೇ ಆಗಿದ್ದರೆ ಅಥವಾ ಈ ಪೇಮೆಂಟ್ ಬಂದಿರೋ ಸಂಡೇ ದಿನ ಹೋಗಿ ನಾನು ಆಲ್ಮೋಸ್ಟ್ ಒಂದೇ ದಿನ ನನಗೆ ಒಂದು ತಿಂಗಳಿಗಾಗೋಷ್ಟು ಎಷ್ಟು ಬೇಕಾಗುತ್ತೆ ಹೆಚ್ಚಿಗೆ ತಂದಿಟ್ಕೊಂಡಿರ್ತೀನಿ. ಯಾಕೆಂದರೆ ನೋಡಿ, ಇದರಲ್ಲಿ ಕೂಡ ನಮಗೆ ಲಾಭ ಮಾಡ್ಬೋದು. ಯಾವ ಥರ ಅಂತ ಅಂದರೆ, ಈಗ ನೋಡಿ, ಒಂದೊಂದೇ ಪೀಸ್ ತೊಗೊತೀವಿ ಅಂತ ಅಂದರೆ ₹1 ₹2ವರೆಗೂ ನಮಗೆ ಹೆಚ್ಚಾಗುತ್ತೆ, ಜಾಸ್ತಿ ಆಗುತ್ತೆ. ಅದೇ ನಾವು ಹೋಲ್ಸೇಲ್ ಅಂಗಡಿಗೆ ಹೋಗಿ ಒಂದೇ ಸಲ ನಾವು ಬೇಕಾಗಿರೋಷ್ಟು ತೊಗೊಂಡು ಬಂದಾಗ ಏನಾಗುತ್ತೆ, ಹೋಲ್ಸೇಲ್ ಪ್ರೈಸಲ್ಲಿ ಸಿಗೋದ್ರಿಂದ ನಮಗೆ ಇದರಿಂದ ಕೂಡ ಒಂದು ಸ್ವಲ್ಪ ನಾವು ಉಳಿತಾಯನ ಮಾಡ್ಬೋದು. ಪದೇ ಪದೇ ಅಯ್ಯೋ ಅದು ಇಲ್ಲ ಇದು ಇಲ್ಲ ಅಂತ ಟೆನ್ಷನ್ನೇ ಇರೋದಿಲ್ಲ. ಈಗ ನಾವು ತರೋ ವಸ್ತು ಯಾವುದು ಕೆಡೋದೇ ಅಲ್ಲ. ಅಯ್ಯೋ ಒಂದು ತಿಂಗಳಾಯಿತು ತೊಗೊಂಡು ಬಂದಿಟ್ಟೆ ಅದು ಕೆಟ್ಟೋಯ್ತು ಅನ್ನೋದಂತೂ ಲೈನಿಂಗು, ಫಾಲ್ಸು, ದಾರ, ಸೂಜಿ ಪ್ರತಿಯೊಂದು ಏನಿರುತ್ತೆ, ನೀವು ಈ ಥರದ್ದೆಲ್ಲ ಹೆಚ್ಚೆಚ್ಚಿಗೆ ಸ್ಟಾಕ್ ಇಟ್ಕೊಂಡಾಗ ಯಾವುದೇ ಅರ್ಜೆಂಟಿಗೆ ಎಷ್ಟೇ ಕಸ್ಟಮರ್ ಬರಲಿ, ಎಷ್ಟೇ ಬಟ್ಟೆಗಳು ಬಂದ್ರೂ ಇದಕ್ಕಿದಿಲ್ಲಪ್ಪ, ಇದು ತೊಗೊಂಡು ಬಂದಮೇಲೆ ಸ್ಟಿಚ್ ಮಾಡಬೇಕು ಅನ್ನೋದು ಖಂಡಿತ ಯಾರು ಇಟ್ಕೊಳಕ್ಕೆ ಹೋಗಬಾರ್ದು. ಆದಷ್ಟು ಅಂದರೆ, ಈಗ ನಾನು ಒಂದು 8,000 to 10,000 ಒಂದೇ ಸಲ ತೊಗೊಂಡು ಬಂದುಬಿಡ್ತೀನಿ. ಏನೇನು ಒಂದು 10 ಡಜನ್ ಫಾಲ್ಸ್ ತರ್ತೀನಿ, ಒಂದು ಫುಲ್ ರೋಲು ಇದು ತೊಗೊಂಡು ಬರ್ತೀನಿ ಕ್ಯಾನ್ವಸ್ಸು, ಹಾಗೆಯೇ ಒಂದು 4-5 ಬಾಕ್ಸ್ ಥ್ರೆಡ್ ತೊಗೊಂಡು ಬರ್ತೀನಿ. ಆಮೇಲೆ ನೆಕ್ಸ್ಟು ಲೈನಿಂಗು ಅಷ್ಟೇ, ನೀವು ಕಾಟನ್ ಲೈನಿಂಗು ತಾನುಗಟ್ಟಲೆ ತೊಗೊಂಡ್ರಿ ಅಂದರೆ ಇದರಿಂದ ತುಂಬ ಉಳಿತಾಯ ಆಗುತ್ತೆ. ಅಂದ್ರೇನು, ಅದರಲ್ಲಿ ಬರೋ ಕಲ್ಲರು ಎಷ್ಟು ಕಲರು ಅಂತ ತೊಗೊಂಡು ಬರಬೇಕು. ಹಾಗಾಗಿ ಅದನ್ನು ಕೂಡ ಈಗ ಡ್ರೆಸ್ಸಿಗೆ ಎಲ್ಲದಕ್ಕೂ ಯಾವ ಕಲ್ಲರು ನೀವು ಆಲ್ರೆಡಿ ಕೆಲಸದಲ್ಲಿ ಇರ್ತೀರ, ಯಾವುದು ಎಷ್ಟು ನಿಮಗೆ ಖರ್ಚಾಗುತ್ತೆ ಅನ್ನೋದು ಐಡಿಯಾದ ಮೇಲೆ ನೀವು ಒಂದು ಲಿಸ್ಟನ್ನ ಮಾಡ್ಕೋಬೇಕಾಗತ್ತೆ. ಆ ಲಿಸ್ಟ್ ಪ್ರಕಾರ ನಾವು ತೊಗೊಂಡು ಬಂದಾಗ ಖಂಡಿತ ನಮಗೆ ಹೋಲ್ಸೇಲ್ ರೇಟಲ್ಲಿ ಬೀಳೋದ್ರಿಂದ ಅದರಿಂದನೂ ಸ್ವಲ್ಪ ಕಡಿಮೆಗೆ ಆಗುತ್ತೆ. ಈಗ ನೋಡಿ, ಈಗ ನಾವು ಒಂದೊಂದೇ, ಈಗ ಒಂದು ದಾರ ಖಾಲಿ ಆಯಿತು ಅಂತ ಒಂದು 10 ರೀಲ್ ತೊಗೊಂಡಿದ್ದೀವಿ ಅಂದ್ಕೊಳ್ಳಿ. ಆದರೆ ಬಾಕ್ಸಲ್ಲಿ ಬರೋ ಅಂಥ ರೇಟು ನಮಗೆ 1-2 ತೊಗೊಂಡಾಗ ಬರೋದಿಲ್ಲ. ಹಾಗಾಗಿ ಅದರಲ್ಲೂ ಕೂಡ ನಾವು ನೋಡಿ ತೊಗೋಬಹುದು.
ದಾರ ಆದರೂ ಅಷ್ಟೇ ಫ್ರೆಂಡ್ಸ್, ನೀವು ಅಂದರೆ ಥ್ರೆಡ್ನ ಕಲ್ಲರು ನೀವು ಎಲ್ಲ ಬಾಕ್ಸು ಫುಲ್ ಅವ್ರ ಬಾಕ್ಸ್ ಹೇಗೆ ಕೊಡ್ತಾರೋ ಹಾಗೆ ತೊಗೊಂಡು ಬಂದುಬಿಡಬಾರ್ದು. ನಿಮ್ಮ ಕಡೆ ಯಾವ ಕಲರ್ ದಾರ ಕಡಿಮೆ ಇದೆ ಯಾವುದಿಲ್ಲ ಅಂತ ನೋಡಿ ತೊಗೊಂಡು ಬರಬೇಕಾಗುತ್ತೆ. ಎಲ್ಲ ಅವ್ರು ಕೊಡೋದನ್ನೇ ನಾವು ತೊಗೊಂಡು ಬಂದ್ಬಿಟ್ವಿ ಅಂದರೆ ಎಲ್ಲ ತುಂಬ ಲೈಟ್ ಕಲರು ಅದು ಎಲ್ಲ ಒಂದೊಂದು ಉಳಿದ್ಬಿಟ್ಟಿರುತ್ತೆ. ಒಂದು ಬಾಕ್ಸಲ್ಲಿ ನೀವೇನು ಮಾಡಬೇಕು, ಫುಲ್ಲು ಲೈಟ್ ಕಲರಲ್ಲಿ ತೊಗೋಬೇಕಾಗುತ್ತೆ. ಒಂದು ಕಲರಲ್ಲಿ ಫುಲ್ಲು ಬ್ಲ್ಯಾಕ್ ಕಲರ್ ತೊಗೋಬೇಕಾಗುತ್ತೆ. ಬ್ಲ್ಯಾಕು, ಗೋಲ್ಡು, ವೈಟ್ ಇದು ಸಪ್ರೇಟ್ ಅಂದರೆ ಚಿಕ್ಕ ಚಿಕ್ಕ ಬಾಕ್ಸ್ ಕೂಡ ಬರ್ತವೆ ಈಗ, ಆ ಥರ ತೊಗೋಬೋದು. ಆಮೇಲೆ ಜಾಸ್ತಿ ಯೂಸ್ ಆಗೋವಂಥ ಕಲರ್ಗಳು ಏನೇನಿದೆ, ಪಿಂಕು, ಗ್ರೀನು ಈ ಥರದ್ದೆಲ್ಲ ನೀವು ರೀಲ್ನ ದೊಡ್ಡ ತೊಗೋಬೇಕಾಗುತ್ತೆ. ಅಂದರೆ ಈಗ ನಾನು ಬಾಕ್ಸ್ ಏನು ಹೇಳಿದ್ದೀನಿ, ಇದು ಬಾಕ್ಸು ಫುಲ್ಲು ಚಿಕ್ಕ ರೀಲಲ್ಲ, ಮೂನ್ ಅಂತ ಬರುತ್ತೆ ನೋಡಿ, 80 ಮೀಟ್ರ್ ಇರುತ್ತಲ್ಲ, ಸೆಂಟಿಮೀಟರ್, ಆ ಥರದ್ದಾದರೆ ನಮಗೆ ಅಷ್ಟೊಂದು ಯೂಸ್ ಆಗಲ್ಲ ಅದು. ಹಾಗಾಗಿ ಸ್ವಲ್ಪ ದೊಡ್ಡ ರೋಲ್ ಬರುತ್ತೆ. ಅದು ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ. 13 ರೂಪಾಯಿ ಇರುತ್ತೆ, 15 ರೂಪಾಯಿ ಇರುತ್ತೆ. ನಮ್ಮ ಕಡೆ ಏನಂತಂದರೆ ಕಲ್ಲರ್ ತೊಗೊಂಡ್ರೆ ನಮಗೆ 13 ರೂಪಾಯಿ ಕೊಡ್ತಾರೆ. ನಾವೇನಾದರೂ ವೈಟು, ಬ್ಲ್ಯಾಕು, ಗೋಲ್ಡ್ ಈ 3 ಕಲರ್ ಎಕ್ಸ್ಟ್ರಾ ತೊಗೊತೀವಿ ಅಂತ ಅಂದಾಗ 15 ರೂಪಾಯಿವರೆಗೂ ಕೊಡ್ತಾರೆ. ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ. ಆ ರೀತಿ ದೊಡ್ಡ ರೀಲ್ ಇದ್ದಾಗ ಏನಾಗುತ್ತೆ, ನಿಮಗೆ ಖಂಡಿತ ಅದು ನಿಮ್ಗೆ ಎಷ್ಟು ಬ್ಲೌಸು ಹೊಲಿದ್ರೂ ಹೆಚ್ಚು ಕಡಿಮೆ ಒಂದು 10 ರಿಂದ 15 ಬ್ಲೌಸ್ನ ನೀವು ಖಂಡಿತ ಸ್ಟಿಚಿಂಗ್ ಮಾಡ್ಬೋದು. ಈ ರೀತಿಯಾಗಿ ದಾರಾನ ತೊಗೋಬೇಕಾಗುತ್ತೆ. ಫಾಲ್ಸ್ ಕೂಡ ಅಷ್ಟೇ, ಜಾಸ್ತಿ ನೀವು ಯಾವ ಕಲರ್, ಕಾಪರ್ ಕಲರಲ್ಲಿ ಸ್ವಲ್ಪ ಜಾಸ್ತಿ ತೊಗೋಬೇಕಾಗುತ್ತೆ, ಪಿಂಕ್ ತೊಗೋಬೇಕಾಗುತ್ತೆ, ಆಮೇಲೆ ಗ್ರೀನು ಈ ಥರ ಎಲ್ಲ ಯಾವ ಕಲರು ಜಾಸ್ತಿ ಬರುತ್ತೆ ಅಂತ ನೋಡಿ ತೊಗೋಬೇಕಾಗುತ್ತೆ. ಬಾರ್ಡ್ರ್ ಸ್ಯಾರಿಗಾದರೆ ಒಂದು ಸ್ವಲ್ಪ ಕಾಪರಲ್ಲಿ ಜಾಸ್ತಿ ಇದು ಬರುತ್ತೆ, ಗೋಲ್ಡು ಕಾಪರು ಬರೋದ್ರಿಂದ ಆ ಥರ ಫಾಲ್ಸ್ನ ಹಾಕ್ಬೋದು. ಇಲ್ಲ ಸ್ಯಾರಿ ಕಲರ್ ಹಾಕಬಾರ್ದು, ಸ್ಯಾರಿ ಬಾರ್ಡ್ರ್ ಏನಿದೆ ಆ ಕಲರ್ನ ಹಾಕ್ಬೋದು. ಆಮೇಲೆ ಇನ್ನೂ ಒಂದು ಏನಪ್ಪ ಅಂತಂದರೆ, ಫಾಲ್ಸಲ್ಲಿ ನೀವು ಆದಷ್ಟು ಜಾಸ್ತಿ ಇರೋ ನೋಡಿ ತೊಗೋಬೇಕಾಗತ್ತೆ. ಈಗ ಒಬ್ಬೊಬ್ರಿಗೆ ಫಾಲ್ಸ್ ಹಾಕು ಅಂತ ಕೊಟ್ಟಾಗ ಏನಾಗಿರುತ್ತೆ, ಅಯ್ಯೋ ಈ ಕಲರ್ ಫಾಲ್ಸ್ ಇಲ್ಲ, ಇದನ್ನ ತೊಗೊಂಡು ಬಂದಮೇಲೆ ಹಾಕಬೇಕು ಅನ್ನೋದು ಇಟ್ಕೊಂಡ್ವಿ ಅಂದರೆ ನಮಗೆ ಕೆಲಸ ಅಂತೂ ಖಂಡಿತ ಸ್ಪೀಡ್ ಆಗೋದಿಲ್ಲ. ಆದಷ್ಟು ನಾವು ಎಲ್ಲ ಮೆಟೀರಿಯಲ್ಸು ಅಷ್ಟೇ, ಈಗ ನೋಡಿ ಥ್ರೆಡ್ ಹೇಳಿದೆ ನಾನು, ಆಮೇಲೆ ಲೈನಿಂಗ್ ಹೇಳಿದೆ. ಲೈನಿಂಗು ಆದರೆ ಹೇಳ್ತೀನಲ್ಲ, ಡ್ರೆಸ್ಸು ನಿಮ್ಮ ಹತ್ರ ಜಾಸ್ತಿ ಬರುತ್ತೆ ಅಂದರೆ ತಾನುಗಟ್ಟಲೆ ನೀವು ತೊಗೊಂಡು ಬರ್ಬೋದು. ಒಂದು ಫುಲ್ ತಾನು ತೊಗೊಂಡ್ರಿ ಅಂದರೆ ಸ್ವಲ್ಪ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ಅದೇ 1 ಮೀಟ್ರ್ 2 ಮೀಟ್ರ್ ತೊಗೊತೀವಿ ಅಂತಂದರೆ ಅದರಲ್ಲಿ ಅರ್ಧ ಕಟ್ ಮಾಡಿ ಬಿಟ್ಟಿರೋ ಅಂಥದ್ದು ಪೀಸ್ ಏನಾಗುತ್ತೆ, ವೇಸ್ಟ್ ಆಗೋಗ್ಬಿಡುತ್ತೆ. ಹಾಗಾಗಿ ಅದು ಕೂಡ ಆ ಥರ ಕೂಡ ಲೈನಿಂಗ್ ತರ್ಬೋದು. ಆಮೇಲೆ ದೊಡ್ಡ ಪೀಸು ಲೈನಿಂಗ್ ಏನು ಬರ್ತವೆ ಅದನ್ನಾದ್ರೂ ಅಷ್ಟೇ ನೀವು ಒಂದು 4-5 ಕಟ್ಟು ತೊಗೊಂಬಂದು ಇಟ್ಕೊಂಡ್ರಿ ಅಂದರೆ ಮಿನಿಮಮ್ ಅದರಲ್ಲಿ ಎಲ್ಲ ಒಂದು ಕಟ್ಟು ಫುಲ್ಲು ನಾನು ಮಾಡೋದು ಯಾವ ಥರ ಅಂದರೆ, ಒಂದು ಕಟ್ಟು ಫುಲ್ಲು ಬ್ಲ್ಯಾಕಲ್ಲಿ ಜಾಸ್ತಿ ಇರುತ್ತೆ, ಗೋಲ್ಡ್ ಇರುತ್ತೆ, ರೆಡ್ ಇರುತ್ತೆ, ಪಿಂಕ್ ಇರುತ್ತೆ, ಗ್ರೀನ್ ಇರುತ್ತೆ, ನಂತರ ಮೆಜೆಂತಾ ಕಲರು, ಪಿಸ್ತಾ ಕಲರು, ಈ ಥರ ಜಾಸ್ತಿ ರನ್ನಿಂಗ್ ಇರೋ ಅಂಥ ಕಲರ್ನ ಒಂದಷ್ಟು. ಹಂಗಂತ ನೀವು ಲೈಟ್ ಕಲರು ಯಾವ ಕಾರಣಕ್ಕೂ ಬಿಡಲೇಬಾರ್ದು. ಲೈಟ್ ಕಲರೇ ಆಲ್ಮೋಸ್ಟು ಈ ಡೈಲಿ ಉಟ್ಕೊಳ್ಳೋ ಅಂಥ ಸ್ಯಾರಿ ಬ್ಲೌಸ್ ಏನು ಸ್ಟಿಚ್ ಮಾಡ್ತಾರೆ ನೋಡಿ, ಅದಕ್ಕೆಲ್ಲ ಲೈಟ್ ಕಲರೇ ನಮಗೆ ಜಾಸ್ತಿ ಯೂಸ್ ಆಗೋದು. ಹಾಗಾಗಿ ಆ ಥರ ಒಂದು ಕಟ್ಟು ಫುಲ್ಲು ಲೈಟ್ ಕಲರ್ ಇರುವಂಥದ್ದು ಈ ಥರ ಎಲ್ಲ ನೋಡಿ ತೊಗೊಂಡಾಗ ನಮಗೆ ಮೆಟೀರಿಯಲ್ಸಿಂದನೂ ಕೂಡ ನಾವು ಖಂಡಿತವಾಗ್ಲೂ ಸೇವಿಂಗ್ಸ್ ಮಾಡ್ಬೋದು. ಅದರಿಂದ ಕೂಡ ಅದೇ ನೋಡಿ ಹೇಳಿದ್ನಲ್ಲ, 1-2 ತೊಗೊಳೋದಕ್ಕೂ ಒಂದು ಬಂಡಲ್ ತೊಗೊಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ರೇಟಲ್ಲೂ ಕೂಡ. ನೀವು ಈಗಷ್ಟೇ ಇನ್ನೂ ಅಷ್ಟೊಂದು ಏನಪ್ಪ ನನ್ನ ಹತ್ರ ಬರಲ್ಲ ಅನ್ನೋ ಆಗಿದ್ದರೆ ನಿಮ್ಮ ಕೆಲಸ ಎಷ್ಟು ನಡೀತಾ ಇದೆ, ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಮೇಲೆ ನೀವು ತೊಗೊಂಡು ಬರ್ಬೋದು. ನಾನು ಟಾರ್ಗೆಟು ಒಂದು ತಿಂಗಳಿಗೆ 8 ರಿಂದ 10 ಸಾವಿರ ರೂಪಾಯಿವರೆಗೂ ತೊಗೊಂಡಿರ್ತೀನಿ. ಅದರಲ್ಲಿ ಏನಾದರೂ ಒಂದು ಸ್ವಲ್ಪ ಈ ತಿಂಗಳು ಕೆಲಸ ಕಡಿಮೆ ಆಗಿದೆ, ಈಗ ಮನೆ ಅಂದಮೇಲೆ ಅದು ಇದು ಫಂಕ್ಷನ್ ಬರುತ್ತೆ, ಊರಿಗೆ ಹೋಗೋದು ಬರುತ್ತೆ, ಅಥವಾ ಹುಷಾರಿಲ್ಲದೆ ಇರೋದು ಏನೋ ಒಂದು ಸಮಸ್ಯೆಯಿಂದ ಏನಾದರೂ ಕೆಲಸ ಏನಾದರೂ ಕಡಿಮೆ ಆಯಿತು ಅಂದರೆ ಆ ತಿಂಗಳಲ್ಲಿ ಯಾವುದು ಎಷ್ಟು ಮಿಕ್ಕಿದೆ ಅಂತ ನೋಡಿಕೊಂಡು ಅದನ್ನು ನಾನು ನೆಕ್ಸ್ಟ್ ತಿಂಗಳಿಗೆ ಸ್ವಲ್ಪ ಕಡಿಮೆ ತೊಗೊಂಡಿರ್ತೀನಿ. ಆದಷ್ಟು ನೀವು ಎಲ್ಲ ಮೆಟೀರಿಯಲ್ಸ್ನು ಒಂದು ಕಡೆ ಇಡೋ ಥರ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ಲೈನಿಂಗ್ ಒಂದು ಕಡೆ, ಫಾಲ್ಸ್ ಒಂದು ಕಡೆ, ಥ್ರೆಡ್ ಒಂದು ಕಡೆ ಆಯಿತು ಅಂದರೆ ಯಾವ್ದು ಎಷ್ಟಿದೆ, ಯಾವುದು ಕಡಿಮೆ ಇದೆ, ಯಾವ್ದು ಬೇಕಾಗಿದೆ ಅನ್ನೋದು ತುಂಬ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಆದಷ್ಟು ಅದಕ್ಕಂತಲೇ ಒಂದು ಚಿಕ್ಕ ಕಬೋರ್ಡೋ ಅಥವಾ ಡ್ರಾದಲ್ಲೋ ಎಲ್ಲಾದರೂ ಒಂದು ಕಡೆ ನೀವು ಮೆಟೀರಿಯಲ್ಸ್ನ ಆದಷ್ಟು ಒಂದು ಕಡೆ ಇಟ್ಕೊಂಡಾಗ ನಿಮಗೆ ಐಡಿಯಾ ಬರುತ್ತೆ. ಓ ಇದಿಲ್ಲ ನಾನು ತರಬೇಕು, ಇದು ಬೇಕಾಗಿದೆ ಅನ್ನೋದು ನಿಮಗೆ ಆಲ್ರೆಡಿ ನಿಮಗೆ ಐಡಿಯಾ ಬರುತ್ತೆ. ಆಮೇಲೆ ಇನ್ನೂ ಒಂದೇನೆಂದರೆ, ಈ ತಿಂಗಳು ನಾನು ಇಷ್ಟು ಬ್ಲೌಸ್ ಖಂಡಿತ ಸ್ಟಿಚ್ ಮಾಡಬೇಕು, ಈ ದಿನಕ್ಕೆ ಇಷ್ಟು ಮಾಡಲೇಬೇಕು, ಈ ತಿಂಗಳು ನೋಡಿ ಕಡಿಮೆ ಆಗಿದೆ ಅಂತ ನಮಗೆ ಲೆಕ್ಕ ಸಿಗುತ್ತೆ. ನಾವು ಈ ರೀತಿ ಒಂದು ಬಾಕ್ಸಲ್ಲಿ ಅಥವಾ ಒಂದು ಪರ್ಸಲ್ಲಿ ನಾವು ಆ ತಿಂಗಳದ್ದು ಏನು ನಾವು ಅರ್ನಿಂಗ್ಸ್ ಮಾಡಿರ್ತೀವಿ ಅದನ್ನೆಲ್ಲ ಒಂದು ಕಡೆ ಇಟ್ಟಾಗ ನಮಗೆ ಖಂಡಿತ ಐಡಿಯಾ ಬರುತ್ತೆ. ಈ ರೀತಿ
ಬೇಕಿದ್ದರೆ ನೀವು ಫಾಲೋ ಮಾಡಿ ನೋಡಿ, ಖಂಡಿತ ನಿಮಗೂ ಯೂಸ್ ಆಗುತ್ತೆ. ಎಷ್ಟೋ ನಿಮಗೆ ಇದರಿಂದ ಅನುಕೂಲ ಆಗುತ್ತೆ. ಇದರಿಂದ ಮೆಟೀರಿಯಲ್ಸ್ದು ತೆಗಿಬೋದು, ನೀವು ನಿಮಗೆ ಅಂತ ಪರ್ಸ್ನಲ್ಗೆ ಎಷ್ಟು ಬೇಕಾಗುತ್ತೆ ಅಂತ ತೆಗಿಬೋದು. ಆಮೇಲೆ ನಿಮಗೆ ಸೇವಿಂಗ್ಸ್ಗೆ ಅಂತ ತೆಗಿಬೋದು. ಈ ಥರ ಎಲ್ಲ ಸಪ್ರೇಟ್ ಅದರಲ್ಲಿ ಡಿವೈಡ್ ಮಾಡಿ, ಆಮೇಲೆ ನೀವು ಇನ್ನೂ ಎಷ್ಟು ಉಳಿದಿರುತ್ತೋ ಅದರಲ್ಲಿ ನೀವು ಮನೆ ಖರ್ಚು ನೋಡ್ಕೋಬೋದು. ಆಮೇಲೆ ಹಸ್ಬೆಂಡ್ಗೆ ಹೆಲ್ಪ್ ಮಾಡ್ಬೋದು. ಇಷ್ಟೆಲ್ಲ ನಿಮಗೆ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಆದಷ್ಟು ನೀವು ಕೂಡ ಈ ಥರ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋರಾದರೆ ಖಂಡಿತ ಫ್ರೆಂಡ್ಸ್ ಕಮೆಂಟ್ ಮಾಡಿ ತಿಳಿಸಿ. ಆ ಮೆಟೀರಿಯಲ್ಸ್ದು ಮುಗೀತು. ಈಗ ಏನಿದ್ರು ಬ್ಲೌಸು ಅದೇ ಹೇಳಿದ್ನಲ್ಲ, ಖಂಡಿತ ನೀವು ಬೆಳಗ್ಗೆ ಏನು ಡೇ ಸ್ಟಾರ್ಟ್ ಮಾಡ್ತೀರಾ ಆ ಡೇ ಸ್ಟಾರ್ಟ್ ಮಾಡುವಾಗಲೇ ಎನರ್ಜಿಯಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಅಯ್ಯೋ ನನಗಿವತ್ತು ಮೂಡೇ ಇಲ್ಲ, ನನಗಿವತ್ತು ಕೆಲಸ ಮಾಡೋ ಇಂಟ್ರೆಸ್ಟೇ ಇಲ್ಲ ಅಂತ ಏನಾದರೂ ನೀವು ಮಿಷಿನ್ ಮೇಲೆ ಕೂತ್ಕೊಂಡ್ರೆ ಒಂದು ಬ್ಲೌಸ್ ಕೂಡ ಆಗಲ್ಲ. ಮಿಷಿನ್ ಮೇಲೆ ಏನೋ ಕೂತಿರ್ತೀರ, ಆದರೆ ನೀವು ಮಾಡೋ ಕೆಲಸನೇ ಬೇರೆ, ನಿಮ್ಮ ಯೋಚನೆನೇ ಬೇರೆ ಅನ್ನೋಗ ಆಗಿಬಿಡುತ್ತೆ. ಹಾಗಾಗಿ ಆದಷ್ಟು ಮೊಬೈಲ್ನ ಸ್ವಲ್ಪ ದೂರ ಇಟ್ಕೊಂಡು ಕೆಲಸ ಮಾಡೋದ್ರಿಂದ ನಮ್ಮ ಕೆಲಸ ಸ್ಪೀಡ್ ಆಗುತ್ತೆ. ಮೊಬೈಲ್ ಕಡೆ ಗಮನ ಹೋಗಲ್ಲ. ಈಗ ಒಂದು ಮೆಸೇಜ್ ಬಂತು, ಏನು ಬಂತು ಅಂತ ನೋಡೋಕೆ ಹೋಗೋದು, ಆಮೇಲೆ ಎದ್ದೊಳೋದು, ಹಂಗಾದರೆ ನಮ್ಮ ಕೆಲಸ ದಿನವಿಡೀ ನಾವು ಮಾಡಿದ್ರೂ ಕೂಡ ಖಂಡಿತ ಕೆಲಸ ಆಗೋದೇ ಇಲ್ಲ ಅದು. ಹಾಗಾಗಿ ನೀವು ಡೇ ಏನು ಸ್ಟಾರ್ಟ್ ಮಾಡ್ತೀರ ನೋಡಿ, ಆ ಡೇ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀಟಾಗಿ ಕಟ್ ಮಾಡಿರೋದನ್ನೆಲ್ಲ ಹೊಂದಿಸಿ ಇಟ್ಕೋಬೇಕಾಗತ್ತೆ. ಎಲ್ಲಿ ಬೇಕಲ್ಲಿ ಮಷಿನ್ ಮೇಲೆ ಬಟ್ಟೆ, ಕುತ್ಕೊಳ್ಳೋ ಚೇರ್ ಮೇಲೆ ಬಟ್ಟೆ, ಎಲ್ಲಿ ಕಟ್ ಮಾಡಿರ್ತೀವೋ ಆ ವೇಸ್ಟ್ ಪೀಸು ಅಲ್ಲೇ ಬಿಸಾಕೋದು, ಕಟ್ ಮಾಡಿರೋದನ್ನು ಅಲ್ಲೇ ಇಟ್ಬಿಡೋದು. ಈ ರೀತಿ ಎಲ್ಲ ಮಾಡಿದಾಗ ಕೆಲಸದ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಅಯ್ಯೋ ಮನೆ ಕೆಲಸನೇ ಇಷ್ಟೊಂದಿದೆ, ಇದರಲ್ಲಿ ಇದನ್ನೊಂದು ಕ್ಲೀನ್ ಮಾಡೋದು. ಆವಾಗಲೇ ನೀವು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗ್ಲೂ ನೀವು ಒಂದು ದಿನಕ್ಕೆ ಮಿನಿಮಮ್ ಕಡಿಮೆ ಅಂದ್ರೂ ನೀವು ಖಂಡಿತವಾಗ್ಲೂ 4ರಿಂದ 5 ಬ್ಲೌಸ್ ಅಂತೂ ಸ್ಟಿಚ್ ಮಾಡ್ಬೋದು. ಬೆಳಗ್ಗೆ 10 ಗಂಟೆ ಕುತ್ಕೊತೀರಾ, 10ರಿಂದ 11 ಗಂಟೆ ಕುತ್ಕೊತೀರಾ, 1 ಗಂಟೆ ಅನ್ನೋಷ್ಟೊತ್ತಿಗೆ 2 ಬ್ಲೌಸ್ ಖಂಡಿತ ಆಗುತ್ತೆ. ನೀವು ಮನ್ಸು ಮಾಡಿದ್ರೆ ಖಂಡಿತ ಆಗುತ್ತೆ. ಆಮೇಲೆ ಮಧ್ಯಾಹ್ನದ ಅಡುಗೆ ಏನಾದರೂ ಮಾಡ್ಕೊತೀರಾ, ಮತ್ತು ನೀವು 2:30 3 ಗಂಟೆ ಕುತ್ಕೊಂಡ್ರು 5 ಗಂಟೆಗೆ ಖಂಡಿತ 1 ಆದರೂ 2 ಆದರೂ ಸ್ಟಿಚಿಂಗ್ ಮಾಡಲೇಬಹುದು. ರಾತ್ರಿ ಟೈಮು ಆದಷ್ಟು ಕಟ್ ಮಾಡ್ಕೊಳ್ಳಿ. ಹೊಲಿಯೋದನ್ನು ರಾತ್ರಿ ಟೈಮು ಅವಾಯ್ಡ್ ಮಾಡಿ ಫ್ರೆಂಡ್ಸ್. ಯಾಕೆಂದರೆ ಈಗ ನಮಗೂ ಬರ್ತಾ ಈಗ ಎಷ್ಟು 40 ವರ್ಷ ಹತ್ರ ಬರ್ತಾ ಇದೆ ಅಂತ ಅಂದಾಗ ನಾವು ಕೂಡ ಹೆಲ್ತ್ ಬಗ್ಗೆ ಒಂದು ಸ್ವಲ್ಪ ಗಮನ ಖಂಡಿತ ಕೊಡಬೇಕಾಗತ್ತೆ. ರಾತ್ರಿ ಟೈಮಲ್ಲಿ ಸ್ಟಿಚ್ ಮಾಡೋದನ್ನು ಅವಾಯ್ಡ್ ಮಾಡಿ. ಡೇಯಲ್ಲಿ ಬೇಸಿಗೆ ಇರೋದ್ರಿಂದ ಬೇಸಿಗೆ ಫುಲ್ಲು 1 ತಿಂಗಳು 2 ತಿಂಗಳಾದ್ರೂ ಮಧ್ಯಾಹ್ನದ ಟೈಮಲ್ಲಿ ಸ್ವಲ್ಪ ಸ್ಟಿಚಿಂಗ್ ಮಾಡೋದನ್ನು ಆದಷ್ಟು ಕಡಿಮೆ ಮಾಡಿ. ತುಂಬ ಹೀಟ್ ಆಗ್ಬೋದು, ಬಾಯಲ್ಲಿ ಗುಳ್ಳೆ ಆಗೋದಾಗಿರ್ಬೋದು, ಕೂದಲು ಉದುರೋದಾಗಿರ್ಬೋದು, ಕಾಲು ಉರಿ, ಕಣ್ಣು ಉರಿ, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಆದಷ್ಟು ಮಧ್ಯಾಹ್ನದ ಟೈಮಲ್ಲಿ ಒಂದು ಸ್ವಲ್ಪ ನೀವು ಬೆಳಗ್ಗೆ ಏನು ಮಾಡಬೇಕು, ಬೆಳಗ್ಗೆನೇ ಸ್ವಲ್ಪ ಜಲ್ದಿ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ ಟೈಮಲ್ಲೇ ಸ್ಟಿಚ್ ಮಾಡಿಕೊಂಡು ಮಧ್ಯಾಹ್ನದ್ದು ನೀವು ಮನೆ ಕೆಲಸ ಏನಿದ್ರು ಬೇಕಿದ್ದರೆ ಮಧ್ಯಾಹ್ನದೊತ್ತು ಮಾಡೋ ಥರ ಮಾಡ್ಕೊಳ್ಳಿ. ಇದರಿಂದ ಕೂಡ ನಿಮಗೆ ಸ್ವಲ್ಪ ಬೇಸಿಗೆಯಿಂದ ಹೊಲಿಯೋವಂಥದ್ದನ್ನು ಕಡಿಮೆ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ಆದಷ್ಟು ಚೆನ್ನಾಗಿ ಬೆಳಕಿರೋ ಥರ, ಈಗ ಕಿಟಕಿ ಹತ್ರನೋ ಅಥವಾ ಬಾಲ್ಕನಿಯಲ್ಲೋ ಈ ಥರ ಕುತ್ಕೊಂಡಾಗ ನಮಗೇನಾಗುತ್ತೆ, ಚೆನ್ನಾಗಿ ಹೊರಗಡೆ ಗಾಳಿನೂ ಬರಬೇಕು. ಅಂದರೆ ಏನು ಬಿಸಿಲು ಬರದೇ ಇರೋ ಥರ ಗಾಳಿ ಬರೋ ಥರ ನೋಡಿಕೊಂಡು ಕಿಟಕಿ ಕಡೆನೋ ಅಥವಾ ಚೆನ್ನಾಗಿ ಯಾವ ಕಡೆಯಿಂದ ಗಾಳಿ ಇದೆ ಅಂತ ನೋಡಿಕೊಂಡು ಅಲ್ಲಿ ನೀವು ಕುತ್ಕೋಬೋದು. ಆದಷ್ಟು ಸೇಫಾಗಿರಿ. ಚೆನ್ನಾಗಿ ನೀರು ಕುಡಿಬೇಕು. ಈ ಬೇಸಿಗೆಯಲ್ಲಂತೂ ಖಂಡಿತ ನಾವು ಕೆಲಸ ಅಂತ ಕೆಲಸದ ಮುಖ ನೋಡ್ಕೊಂಡಿದ್ರೆ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಜಾಸ್ತಿ ನೀರು ಕುಡಿಯೋದು. ಒಂದು ಬ್ಲೌಸ್ ಹೊಲಿದ್ರೆ ಹಾಫ್ ಆನ್ ಅವರಿಗೆ ಒಂದೊಂದು ಗ್ಲಾಸ್ ನೀರು ಕುಡಿದ್ರೂ ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಹೀಟ್ ಅನ್ನೋದು ಕಡಿಮೆ ಆಗುತ್ತೆ. ನಿಮಗೇನಾದರೂ ನಾನು ಒಂದು ಡ್ರಿಂಕ್ ಕುಡಿತೀನಿ ಫ್ರೆಂಡ್ಸ್, ಆ ಥರ ಬೇಕು ಅಂತಂದರೆ ಖಂಡಿತ ಕಮೆಂಟ್ ಮಾಡಿ. ತುಂಬ ಕೂಲಾಗಿರುತ್ತೆ. ಡೇ ಫುಲ್ ಚೆನ್ನಾಗಿ ಎನರ್ಜಿಯಿಂದ ಕೆಲಸ ಮಾಡ್ಬೋದು. ನೀವು ಕಮೆಂಟ್ ಮಾಡಿದ್ರಿ ಅಂದರೆ ಖಂಡಿತ ನಾನು ಆ ಡ್ರಿಂಕ್ ಮಾಡೋದು ಹೇಗೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಹಾಗೆಯೇ ಈ ತಿಂಗಳು ಪೇಮೆಂಟ್ ಎಷ್ಟಾಗಿದೆ ಅಂತ ನೋಡೋದಾದರೆ ನಾನು ಲಾಸ್ಟಲ್ಲಿ ಯೂಟ್ಯೂಬ್ದು ಆಮೇಲೆ ನಾನು ಪೇಮೆಂಟ್ ಎಷ್ಟು ಬಂದಿದೆ ಅನ್ನೋದನ್ನೆಲ್ಲ ಲಾಸ್ಟಲ್ಲಿ ಹಾಕಿದ್ದೀನಿ. ಖಂಡಿತ ನೋಡಿ. ಆದಷ್ಟು ನಮಗೆ ಈ ಥರ ಖುಷಿಯಿಂದ ನಾವು ಕೆಲಸ ಮಾಡಿದಾಗ ನಮಗೂ ಕೂಡ ಬಂದಿರೋ ಪೇಮೆಂಟಿಂದ ಒಂದು ಸ್ವಲ್ಪ ಉಳಿತಾಯ ಆಗುತ್ತೆ. ಚೆನ್ನಾಗಿ ನೋಡಿ ನೀವು ಅಷ್ಟೇ. ಈ ಥರ ನಾನು ಹೇಳೋವಂಥ ಐಡಿಯಾನೆಲ್ಲ ಫಾಲೋ ಮಾಡಿ. ಖಂಡಿತ ನಿಮಗೂ ಕೂಡ ಯೂಸ್ ಆಗುತ್ತೆ ಫ್ರೆಂಡ್ಸ್. ಯೂಟ್ಯೂಬಿಂದ ನನಗೇನು ಅಷ್ಟೊಂದು ತಿಂಗಳು ಅಂತ ಖಂಡಿತ ಬರೋದಿಲ್ಲ ಫ್ರೆಂಡ್ಸ್. 2 ತಿಂಗಳಿಗೆ ಅಥವಾ ಜಾಸ್ತಿ ವಿಡಿಯೋ ಹಾಕಿದ್ರೆ 3 ತಿಂಗಳಿಗೆ 2 ತಿಂಗಳಿಗೆ ಒಂದು ಸಲ ಪೇಮೆಂಟ್ ಬರುತ್ತೆ. ತಿಂಗಳು ಅಂತ ಖಂಡಿತ ಬರೋದಿಲ್ಲ. ನೋಡಿ ಫ್ರೆಂಡ್ಸ್, ನನ್ನ ಈ ತಿಂಗಳು ಪೇಮೆಂಟ್ ಇಷ್ಟಾಗಿದೆ. ಆಮೇಲೆ 3 ತಿಂಗಳಿಂದ ಆಗಿರೋ ಅಂಥ $.